ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನಿದ್ದೀನಿ ಇವತ್ತು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಪರಶುರಾಂಪುರ ಹೋಬಳಿಯಲ್ಲಿ ಬರುವಂತಹ ಪಗಡಲಬಂಡೆ ಗ್ರಾಮ ಪಂಚಾಯತಿಯಲ್ಲಿರುವಂತಹ ಕೊರ್ಲಕುಂಟೆ ಗ್ರಾಮದಲ್ಲಿದ್ದೀನಿ. ಸೊ ಇಲ್ಲಿ ವಿಶೇಷವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ಮಾರಮ್ಮನ ಹಬ್ಬ ನಡೀತಾ ಇದೆ. ಮಾರಮ್ಮನ ಹಬ್ಬ ಇರೋದರಿಂದ ಇಲ್ಲೆಲ್ಲ ತುಂಬ ಜಾತ್ರೆ ನಡೀತೈತೆ. ತುಂಬ ಜನ ಬರ್ತಾರೆ. ಸುಮಾರು 7 ಗ್ರಾಮದ ದೇವತೆಗಳು ಮತ್ತು ಗ್ರಾಮಸ್ಥರು ಬಂದು ಈ ಒಂದು ಮಾರಮ್ಮನ ಹಬ್ಬ ಜಾತ್ರೆ ಮಾಡ್ತಾರೆ. ಸೊ ಯಾವೆಲ್ಲ ಗ್ರಾಮಗಳು ಬರ್ತವೆ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ. ಸೊ ಇಲ್ಲೆಲ್ಲ ಜಾತ್ರೆ ತುಂಬ ಜನ ಇದೆ, ಚೆನ್ನಾಗಿ ಆಗ್ತಾ ಇದೆ ನೋಡಿ. ಎಷ್ಟು ಜಾತ್ರೆ ಅಂದರೆ ತುಂಬ ಜನ ಜಾತ್ರೆ ಇರ್ತದೆ ಇಲ್ಲೆಲ್ಲ. ತುಂಬ ಜನ ಬರ್ತಾರೆ. ಒಳ್ಳೆ ವರ್ಷದಲ್ಲಿ ಕೊನೆಯ ಸೆಪ್ಟೆಂಬರ್ ತಿಂಗಳಲ್ಲಿ ಬರುವಂಥ ಕೊನೆಯ ಮಾರಮ್ಮನ ಹಬ್ಬ ಜಾತ್ರೆ ಇದೆ ಎಲ್ಲ ನೋಡಿ. ಇಲ್ಲೆಲ್ಲ ದೇವಸ್ಥಾನಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಕಾಯಿ, ಹಣ್ಣು, ಕರ್ಪೂರ, ಹೂವು ಎಲ್ಲ ಸಿಗ್ತಾ ಇದೆ. ಸೊ ಕೇಳ್ಕೊಂಬರೋಣ ಯಾವ್ಯಾವ ರೇಟ್ ಹೆಂಗಿದೆ ಅಂತಂದು. ಬನ್ನಿ. ಕಟ್ಟಿನ ಹಾರತಿಯ ಕಾರ್ಯಕ್ರಮ ಅಮ್ಮನವ್ರಿಗೆ. ಅಕ್ಕ ಯಾವ ಊರು ನಿಮ್ಮದು? ಯಾವ ಊರು?
ಪಾಟ್ಗುಡ್ಡ ಹೂವು ಹೆಂಗೈತೆ ಮಾರು? ಇದು 100 ರೂಪಾಯಿ ಸೇವಂತಿಗೆ ಹೂವು. ಇದು ಕಲರ್ ಹೂವು 50 ರೂಪಾಯಿ. ಇದು 100 ರೂಪಾಯಿ ಮಾರು. ಓಕೆ ಸರ್, ಇದು ಹೆಂಗೆ ಕಾಯಿ ಕರ್ಪೂರ ಊದ್ಕಡ್ಡಿ ಇದೆ ಹೆಂಗೆ ಸೆಟ್ ಹೆಂಗೆ? ಜೊತೆ 100 ರೂಪಾಯಿ. ಏನೇನಿರುತ್ತೆ ಅದರಲ್ಲಿ? ಆ ಸೆಟ್ಟಲ್ಲಿ ಏನೇನಿರುತ್ತೆ ತೋರಿಸಿ ಒಂದು ಸರ್ ಹೆಂಗೆ? ಊದ್ಕಡ್ಡಿ 2 ಕಾಯಿ ಹೂವು ಕರ್ಪೂರ ಅರಿಶಿನ ಕುಂಕುಮ ಸೆಟ್ ಜೋಡ್ಕಾಯಿಗೆ 100 ರೂಪಾಯಿ ಒಂದು ಸೆಟ್. ಓಕೆ ಓಕೆ. ಹೂನಾರ ಹೆಂಗೆ? 50 ರೂಪಾಯಿ ಹೂನಾರ. ಚೆಂಡು ಹೂವು ಜಾಸ್ತಿ ಆಗಲಿಲ್ವಾ? ಏನು ರೇಟ್ ಐತಪ್ಪ? ಸುಗಂಧರಾಜು ಅದೇ ರೇಟ್ ಇರ್ತೈತೆ, ಚೆಂಡು ಹೂವನು ರೇಟೇನ? ನೋಡಿ ಇಲ್ಲೆಲ್ಲ ದೇವಸ್ಥಾನಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಹೂವು ಹಣ್ಣು ಕಾಯಿ ಕರ್ಪೂರ ಎಲ್ಲ ಸಿಗುತ್ತೆ. 100 ರೂಪಾಯಿ ಮಾರಂತೆ ಹೂವು. ಕಾಯಿ ಬಂದು ಸೆಟ್ ಬಂದು 100 ರೂಪಾಯಿ ಸೆಟ್ಟು. ಇಲ್ಲೇ ತೊಗೊಳ್ಳಿ. ಇಲ್ಲೊಂದು ದೇವಸ್ಥಾನ ಸನ್ನಿಧಿ ಇದೆ. ಸೊ ಇಲ್ಲೊಂದು ದೇವಸ್ಥಾನದ ಸನ್ನಿಧಿ ಇದೆ. ಸೊ ಇನ್ನೂ ಸುಮಾರು ಗ್ರಾಮ ದೇವತೆಗಳು ಈ ಒಂದು ಸ್ಥಳಕ್ಕೆ ಬರ್ತವೆ, ಇನ್ನೂ ಬಂದಿಲ್ಲ. ಬರುವಂಥ ಸಂದರ್ಭ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಒಂದು ಬಂಡೆ ಮಾರಮ್ಮನ ಜಾತ್ರೆಯಿಂದ ಗ್ರಾಮದಿಂದ ಬರ್ತಿರುವಂತಹ ವಿಡಿಯೋ. ಸೊ ಅದರಲ್ಲೇ ಅಪ್ಲೋಡ್ ಆಗಿರುತ್ತೆ. ಸೊ ಹೊಸದಾಗಿ ನೋಡ್ತಿರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಲೈಕು ಶೇರು ಕಮೆಂಟ್ ಮಾಡಿ. ನಾನಿದ್ದೀನಿ ಇವತ್ತು ಶ್ರೀ ಬಂಡೆ ಮಾರಮ್ಮನ ಜಾತ್ರೆ. ನೋಡಿ ಇಲ್ಲಿ ಬಂಡೆ ಇರೋದ್ರಿಂದ ಬಂಡೆ ಮಾರಮ್ಮನ ಜಾತ್ರೆ ಅಂತ ಕರೀತಾರೆ. ಹೌದಾ? ಓಕೆ. ಪ್ರತಿಯೊಂದು ದೇವರು ಸಹಿತ ಈ ಒಂದು ಜಾತ್ರೆಯ ಮುಂಭಾಗ ಒಂದು ಕಲ್ಯಾಣಿ ಇದೆ. ಇಲ್ಲಿ ಬಂದು ಗಂಗಮ್ಮನ ಮಾಡ್ಕೊಂಡು ಜಾತ್ರೆಗೆ ಹೋಗ್ತವೆ, ಗುಡಿ ತುಂಬುತ್ತವೆ. ಸಂಜೆ 4 ಗಂಟೆವರೆಗಿದ್ದು ಮತ್ತು ಅಲ್ಲಿಂದ ಮೆರವಣಿಗೆ ಮುಖಾಂತರ ದೇವಸ್ಥಾನಕ್ಕೆ ಗ್ರಾಮಗಳಿಗೆ ಸ್ವಗ್ರಾಮಕ್ಕೆ ತೆರಳುವಂತಹ ಜಾತ್ರೆ ಇದಾಗಿದೆ. ಇದು ಕೊರ್ಲಕುಂಟೆ ಗ್ರಾಮದ ದೇವತೆ ಬಂಡೆ ಮಾರಮ್ಮನ ದೇವಿ. ಈ ಕಡೆ ಬೊಮ್ಮನಕುಂಟೆ ಅಥವಾ ವೃಂದಾವನಹಳ್ಳಿ ಗ್ರಾಮದಿಂದ ಬರುವಂತಹ ಗ್ರಾಮದ ದೇವತೆಗಳು ಪಟ್ಟ ಆಗಿಬಿಟ್ಟು ಗಂಗಮ್ಮನ ಮಾಡ್ಕೊಂಡು ಜಾತ್ರೆ ಮುಖಾಂತರ ಹೊರಡುವಂತಹ ಸನ್ನಿಧಾನ ಸ್ಥಳ. ಹೊಡೆದಿದ್ದು ನೋಡು ಓಡ